ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನಮ್ಮೊಂದಿಗೆ ವಿಶೇಷ ಅತಿಥಿ ಅಂತ ಹೇಳ್ತೀನಿ ಯಾವಾಗಲೂ, ಆದರೆ ಒಡನಾಡಿಯ ಸ್ಟ್ಯಾನ್ಲಿ ಅವರು ಖಂಡಿತವಾಗ್ಲೂ ವಿಶೇಷವಾದ ವ್ಯಕ್ತಿ. ಬಹಳ ದಿವಸದ ನಂತರ ಇವತ್ತು ಅವರನ್ನು ಇಂಟರ್ವ್ಯೂ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಪ್ರಶಾಂತ್. ಸೌಜನ್ಯ ಹೋರಾಟ ನಾನಾ ತಿರುವುಗಳನ್ನು ತಗೊಳ್ತಾ ಬಂತು. ಬೇರೆ ಬೇರೆ ಈ ಮಾಧ್ಯಮಗಳ ಹೊಸ ಹೊಸ ಹೆಸರುಗಳ ಸೃಷ್ಟಿಯಾಯಿತು, ಆ ಗ್ಯಾಂಗ್ ಈ ಗ್ಯಾಂಗ್ ಅಂತ ಏನೇನೋ ಬೇರೆ ಬೇರೆ ತಿರುವುಗಳನ್ನು ತಡ್ಕೊತ ಬಂತು. ಒಡನಾಡಿ ಸಂಸ್ಥೆ ಆ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದೆಯಾ ಅಥವಾ ಸೈಲೆಂಟ್ ಆಗಿದೆಯಾ? ನ್ಯಾಯಯುತ ಹೋರಾಟದಿಂದ ನಿರ್ಗಮಿಸುವುದಾಗಲಿ ಸೈಲೆಂಟಾಗಿ ಉಳಿಯೋದು ಒಡನಾಡಿಯ ದಿನಚರಿಯಲ್ಲಿ ಇಲ್ಲದಿರುವಂಥ ಮಾತು. ನಾವು ಒಪ್ಕೊಂಡಿರುವಂಥ ಹೋರಾಟಗಳಿಂದ ನಾವು ಯಾವತ್ತೂ ಕೂಡ ವಾಪಸ್ ಬಂದಿದ್ದು ಉದಾಹರಣೆಗಳೇ ಇಲ್ಲ. ನೇರವಾಗಿ ಹೇಳೋದಾದರೆ ಸೌಜನ್ಯಳ ಹೋರಾಟ ಅದು ನಮ್ಮ ಹೋರಾಟ. ಸೌಜನ್ಯಳಿಗೋಸ್ಕರ ನಾವಿದ್ದೇವೆ ಅಂತ ಯಾವತ್ತು ಕೈ ಮೇಲಕ್ಕೆ ಮುಷ್ಟಿ ಹಿಡಿದು ಹೇಳಿದ್ವೋ ಅದೇ ಬಲ, ಅದೇ ಶಕ್ತಿ, ಅಂತಃಶಕ್ತಿ ಒಡನಾಡಿಗೆ ಇವತ್ತಿಗೂ ಇದೆ. ನಮ್ಮದೇ ಆದ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈ ಸೌಜನ್ಯ ಹೋರಾಟ ನಾನಾ ದಿಕ್ಕುಗಳನ್ನು ತಗೊಂಡು ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಸಹ ಏರಿದೆ. ಈಗ ಹೊಸ ಕತೆ ಬರ್ತಾ ಇದೆ. ಏನು ಚೆನ್ನಯ್ಯ ಮಾಸ್ಕ್ ಮ್ಯಾನ್ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಹಾಕಿದ್ದಾನೆ ಅಂತ. ಆ ಬಗ್ಗೆ ಏನು ಹೇಳ್ತಿರೋದು? ಒಳ್ಳೇದೇ ಅಂತಲೇ ಅನಿಸುತ್ತೆ ನನಗೆ. ಎಲ್ಲಿ ತಲುಪಬೇಕಾಗಿದೆಯೋ ಅಲ್ಲಿಗೆ ಇವರು ಹೋಗಿ ತಲುಪ್ತಾ ಇದ್ದಾರೆ. ನಾವು ಬಹುಶಃ ತಲುಪಲಿಕ್ಕೆ ಸ್ವಲ್ಪ ವಿಳಂಬ ಮಾಡಿದ್ದೀವಿ ಅಂತ ಅನಿಸುತ್ತೆ. ಆದರೆ ಆರೋಪಿಗಳ ಪರವಾದಂತಹ ಒಂದು ಗುಂಪಿದೆಯಲ್ಲ, ತಮಗೆ ತಿಳಿದೋ ತಿಳಿಯದೆಯೋ ನ್ಯಾಯದ ಒಂದು ಚೌಕಟ್ಟಿಗೆ ಬಂದು ನಿಲ್ಲದಿದೆಯಲ್ಲ, ಅದು ನೀವು ದೇವರನ್ನ ನಂಬೋದಾದರೆ ಅದು ದೈವ ಇಚ್ಛೆ ಅಂತಲೇ ಹೇಳ್ತೇನೆ. ಅಥವಾ ಪ್ರಜಾಪ್ರಭುತ್ವದಲ್ಲಿ ನನ್ನಂಥವ್ರನ್ನ ಕೇಳಿದ್ರೆ ಅದು ನಮ್ಮ ಇಚ್ಛೆ ಅಂತ ಹೇಳ್ತೇನೆ. ನಮ್ಮ ಇಚ್ಛೆಯೂ ಅದೇ ಆಗಿತ್ತು. ಸರ್ವೋಚ್ಚ ನ್ಯಾಯಾಲಯದ ಚೌಕಟ್ಟಿನಲ್ಲಿ ಇವರು ಬಂದು ನಿಲ್ಲಬೇಕು, ಇವರೇ ಕೆಲವೊಂದು ವಿಚಾರಗಳನ್ನು ಅಹವಾಲು ರೀತಿಯಲ್ಲಿ ಇಡಬೇಕು, ಅದು ಸರ್ವೋಚ್ಚ ನ್ಯಾಯಾಲಯ ಕೈಗೆ ತಗೊಳ್ಬೇಕು, ಇದನ್ನು ಇಟ್ಕೊಂಡು ತನಿಖೆ ಮಾಡಿ ಅಂತ ಅವ್ರು ಹೇಳಬೇಕು. ತನಿಖೆ ಮಾಡಿದ ಮೇಲೆ ಇವ್ರ ಕಥೆಯನ್ನು ನಾನು ನೋಡಬೇಕು. ಇಷ್ಟೆಲ್ಲ ಸಮಸ್ಯೆಗಳು ಹೋರಾಟಗಾರರಿಗೆ ಆಗ್ತಾ ಇರೋ ನಡುವೆಯಲ್ಲೂ ಸೌಜನ್ಯ ಹೋರಾಟ ಇನ್ನೂ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನಿಸ್ತದೆ. ಅದಕ್ಕೆ ಖಂಡಿತವಾಗಲೂ ಸೌಜನ್ಯಳ ಹೋರಾಟ ಜೀವಂತವಾಗಿ ನಿಲ್ಲುತ್ತೆ. ಯಾವ ಮಗುವಿಗೂ ನ್ಯಾಯ ಸಿಗದೆ ಹೋಗುವಂಥದ್ದು ಆಗಬಾರ್ದು, ಆಗಲಿಲ್ಲ, ಆಗೋದು ಇಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಈ ಪ್ರಪಂಚದಲ್ಲಿದ್ದಾವೆ. ಈಗ ಸೌಜನ್ಯ ಹೋರಾಟಗಾರರೇ ಈಗ ನಿಮಗೂ ಗೊತ್ತಿದೆ, ಹಲವಾರು ಹೋರಾಟಗಾರರು ಭಾಳ ಬೇರೆ ಬೇರೆ ಸಂಕಷ್ಟದಲ್ಲಿದ್ದಾರೆ ಖಂಡಿತ. ಅಥವಾ ಬೇರೆ ಬೇರೆ ವಿಚಾರದಲ್ಲೇ ಅವ್ರನ್ನ ಎಳೆತಂದು ಅವರ ಹೆಸರನ್ನು ಹಾಳು ಮಾಡುವಂಥದ್ದು ಅಥವಾ ಇನ್ನೇನೋ ಮಾಡುವಂಥದ್ದು ಆಗ್ತಾ ಇದೆ. ಒಂದು ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೆಲವರು ಬೇರೆ ಬೇರೆ ಕಾರಣದಲ್ಲಿ, ನ್ಯಾಯಾಲಯದ ತಾಂತ್ರಿಕ ಕಾರಣದಲ್ಲಿ ಬೇಲ್ ಸಿಗದೆ, ಯಾರು ಕೈಗೂ ಸಿಗದೆ ಅವಿತ್ಕೊಂಡಿದ್ದು ಇದೆ. ಏನಂತೀರ ಈ ವಿಚಾರಕ್ಕೆ? ಏನನ್ಬೋದು? ಆರೋಪಿಗಳ ತಂಡ ಬಲಿಷ್ಠವಾದದ್ದು ಅಂತ ಇಲ್ಲಿ ಸಾಬೀತಾಗ್ತಾ ಇರೋದು. ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡಿದಂಥವರು, ಕೊಲೆ ಮಾಡಿ ಬಿಸಾಕಿದಂಥವರು ಸಾಮಾನ್ಯ ಮನುಷ್ಯನಾಗಿದ್ದರೆ ಈ ಪ್ರಹಸನಗಳು ನಡೀತಿರಲಿಲ್ಲ. ಇಲ್ಲಿ ಅದನ್ನು ಮುಚ್ಚಾಕಲಿಕ್ಕೆ, ಗೋರಿಯಲ್ಲಿ ಬಚ್ಚಿಡಲಿಕ್ಕೆ ಎಲ್ಲ ವ್ಯರ್ಥವಾದಂಥ ಪ್ರಯತ್ನಗಳು ನಡೀತಾ ಇದೆ. ಯಾರು ಧ್ವನಿ ಏರಿಸಿ ನ್ಯಾಯ ಕೇಳ್ತಾರೋ ಅವರ ವಿರುದ್ಧ ಕೆಲವೊಂದು ಆರೋಪಗಳನ್ನ ಮಾಡುವಂಥದ್ದು, ಮತ್ತು ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಕಾನೂನಿನ ಕುಣಿಕೆಗೆ ಸಿಕ್ಕಿಸ್ಲಿಕ್ಕೆ ನೋಡುವಂಥದ್ದು, ಅವರ ಚಾರಿತ್ರ್ಯವನ್ನು ಎಳೆದಾಡುವಂಥದ್ದು ಮಾಡ್ತಾ ಇದ್ದಾರೆ. ಅಂತಂದರೆ ಅವರು ಬಲೆ ಜನಗಳಂತಲೇ ನಾವು ಅನ್ಕೊಳ್ಳೋದು. ಈಗ ಉದಾಹರಣೆಗೆ ಸೌಜನ್ಯ ಅವರ ಮಾವ ವಿಠಲ್ ಬಂದ್ರು ಸುಮಾರು 5 ತಿಂಗಳಿಂದ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿ ಬಂದಿದೆ. ತನ್ನ ಒಂದು ಸೊಸೆಗೆ ಆದಂಥ ಅನ್ಯಾಯ ತಂದೆಯ ಸ್ಥಾನದಲ್ಲಿ ನಿಂತು ಅವರು ಹೋರಾಟ ಮಾಡಿದ್ರು. ಅವರು ಇವತ್ತು ಔತ್ಕೊಂಡು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈ ನ್ಯಾಯಾಲಯದ ವ್ಯವಸ್ಥೆ ಕಾರಣ ಆಯಿತಾ ಅಥವಾ ನಮ್ಮ ಮನೆಯ ಮಗುವಿಗೆ, ನಮ್ಮ ಮನೆಯ ಹೆಣ್ಣು ಮಗುವಿಗೆ ನ್ಯಾಯ ಕೇಳೋದೇ ತಪ್ಪಾಯಿತಾ? ನ್ಯಾಯ ಕೇಳೋದು ತಪ್ಪಲ್ಲ. ಹೋರಾಟ ಮಾಡುವ ದಾರಿನೂ ಕೂಡ ಹಿಡಿಯೋದು ತಪ್ಪಲ್ಲ. ಆದರೆ ನಾವು ಹೇಳುವ ರೀತಿಯಲ್ಲಿ ಹೋರಾಟ ನ್ಯಾಯಯುತವಾದ ರೀತಿಯಲ್ಲೇ
ನಾವು ಹೋಗಬೇಕಾಗತ್ತೆ. ಎಲ್ಲೋ ನಾನು ಎಲ್ಲ ರೀತಿಯ ಗೌರವವನ್ನು ಇಟ್ಕೊಳ್ತಾ ನಾನು ಹೇಳ್ತೇನೆ ನಮ್ಮ ಹೋರಾಟಗಾರರ ದಾರಿಯು ಸರಿಯಾದ ರೀತಿಯಲ್ಲಿ ನಾವು ಹೋಗಬೇಕಾಗತ್ತೆ. ಒಂದು ಒಮ್ಮತದ ಒಂದು ಏನು ಹೇಳ್ತೀರಿ, ನಮ್ಮೊಳಗೆ ಒಂದು ಒಮ್ಮತ ಇರುವಂಥದ್ದು, ಒಗ್ಗಟ್ಟು. ಮತ್ತು ಒಂದೇ ಪಾಯಿಂಟ್ ನಮ್ಮಲ್ಲಿರುವಂಥದ್ದು ಏನು, ಆ ಮಗುವಿಗೆ ನ್ಯಾಯ ಕೊಡಿಸುವಂಥ, ಆ ಮಗು ಸೌಜನ್ಯಳೆ ಆಗಿರ್ಬೋದು, ಸಬೀಹನೇ ಆಗಿರ್ಬೋದು, ಇನ್ಯಾರೋ ಯಾವುದು ಜಾತಿ ಅದಲ್ಲ, ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಒಡನಾಡಿ ಕಟಿಬದ್ಧವಾಗಿ ನಿಂತಿರುವಂಥದ್ದು. ಇಲ್ಲಿ ನಾವು ಧರ್ಮ ನೋಡ್ತಾ ಇಲ್ಲ, ಜಾತಿ ನೋಡ್ತಾ ಇಲ್ಲ, ಪಂಗಡ ನೋಡ್ತಾ ಇಲ್ಲ, ಕಾನೂನು ಅಷ್ಟೇ ನೋಡ್ತಾ ಇರುವಂಥದ್ದು. ಇಲ್ಲಿ ಯಾಕೆ ಈ ರೀತಿಯಾದಂಥದ್ದು ಕಥೆಗಳು ಉದ್ಭವಿಸ್ತವೆ ಅಂತಂದರೆ, ಯಾರೋ ಕೆಲವರು ಹೋರಾಟಗಾರರಾಗಿರಲ್ಲ, ಅಥವಾ ಕೆಲವರಿಗೆ ಇದು ಹೋರಾಟ ಬೇಕಿರಲ್ಲ, ಅಥವಾ ಈ ಹೋರಾಟವನ್ನು ಹೇಗಾದರೂ ಮಾಡಿ ಡಿವೇಟ್ ಮಾಡಬೇಕು ಅಂತ ಕೆಲವರು ಇರ್ತಾರೆ. ಯಾವುದೋ ಒಂದು ರೀತಿಯಾಗಿ ಯಾವುದೋ ವಿಚಾರಗಳನ್ನ ತಂದು ನಮ್ಮನ್ನು ನಮ್ಮ ಮನಸ್ಸನ್ನು ಕೆಡಿಸುವಂಥವ್ರು ಬರ್ಬೋದು. ನಾವು ಹೋರಾಟಗಾರರು ಪ್ರತಿಯೊಂದನ್ನು ಕೂಡ ತಾಳೆ ಹಾಕಿ ತೂಕ ಹಾಕಿ ನೋಡಬೇಕಾಗುತ್ತೆ. ಆವಾಗ ಈ ಥರದ ಸಂಕಷ್ಟಗಳು ಭಾಳ ಕಡಿಮೆ ಆಗುತ್ತೆ. ನಮ್ಮ ವಿಚಾರದಲ್ಲೂ ಬಂದಿದೆ ಅಲ್ಲ. ಈಗ ಜನಗಳಿಗಿರುವಂಥ ಕನ್ಫ್ಯೂಷನ್ ಮತ್ತು ನಾನು ಇದೇ ಪ್ರಶ್ನೆಯನ್ನು ಎತ್ತಾ ಇದ್ದೀನಿ. ನೀವು ಕಂಟಿನ್ಯೂ ಆಗಿ ನಿಮ್ಮ ವಿಡಿಯೋವನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು, ನಿಮ್ಮ ಫ್ಯಾನ್ಸ್ಗಳಿರ್ಬೋದು, ಅದನ್ನು ನೋಡ್ಕೊಂಡು ಬರ್ಬೋದು. ಸಡನ್ ಆಗಿ ಸೌಜನ್ಯದ ವಿಚಾರದ ಸಂಬಂಧಪಟ್ಟು ನಿಮ್ಮ ಮಾತು ಕಮ್ಮಿಯಾಗಿ ಕೇಳೋದಕ್ಕೆ ಕಾರಣ ಆಯಿತು. ಅದಕ್ಕೆ ಮಾಧ್ಯಮ ಕಾರಣವ ಅಥವಾ ನೀವು ಕಾರಣ? ನಾವು ಕಾರಣ ಅಲ್ಲ. ಯಾಕಂತಂದರೆ ಈಗ ಮಾಧ್ಯಮವನ್ನೇ ನೆಚ್ಕೊಂಡು ಹೋರಾಟ ಮಾಡಬೇಕು ಅಂತಲೂ ಅಲ್ಲ. ನಮ್ಮ ಆತ್ಮಸಾಕ್ಷಿಗೆ ಬದ್ಧವಾಗಿ ನಾವು ಕೆಲಸಗಳನ್ನ ಮಾಡಬೇಕು. ಯಾವಾಗ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅದು ನಂಗೆ ಕರೆಕ್ಟಾಗಿ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಈಗ ನಾವು ಕೆಲವು ಅರ್ಚಾಡ್ಕೊಳ್ತಾ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದೆ, ಅದನ್ನೇ ನಾನು ವರ್ಷ ಪೂರ್ತಿ ಮಾಡಲಿಕ್ಕೆ ಬರೋದಿಲ್ಲ. ಕೋರ್ಟ್ಗೆ ಹೋಗಾಗಿದೆ, ಕೋರ್ಟಿಗೆ ಹೋದ್ಮೇಲೆ ನಾವು ಅದಕ್ಕೆ ಗೌರವ ಕೊಡಬೇಕು. ಕೋರ್ಟ್ನಲ್ಲಿರೋ ವಿಚಾರಗಳನ್ನ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅದು ನನಗೆ ಗೊತ್ತಿದೆ ಸರ್. ಕಾನೂನು ತಿಳ್ಕೊಂಡವನಾಗಿದ್ದು ಕೋರ್ಟನ್ನು ನಾನು ಪ್ರತಿನಿತ್ಯ ನಾನು ನಿಂತ್ಕೊಳ್ಳೋದು ಕೋರ್ಟ್ನಲ್ಲಿ ಹೇಗೆ ಮಾತಾಡಬೇಕು, ಎಷ್ಟು ಮಟ್ಟಿಗೆ ಮಾತಾಡಬೇಕು ಮಾತಾಡ್ತೇನೆ. ಅದು ಬಿಟ್ಬಿಟ್ಟು ಪ್ರತಿ ದಿವಸ ನಾವು ಏನು ಜನರನ್ನ ರೊಚ್ಚಿಗಳಿಸುವಂಥ ಕೆಲಸ ಮಾಡೋದೇ ಹೋರಾಟ ಅಲ್ಲ. ಕಾನೂನಿನ ಹೋರಾಟವೇ ಅತ್ಯುಗ್ರವಾದಂಥ ಅತ್ಯುನ್ನತವಾದ ಹೋರಾಟ. ಅದೇ ಸಂದರ್ಭದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡುವಂಥ. ಖಂಡಿತ ನಿಮ್ಮ ಹೋರಾಟದ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೆ ಯಾಕೆ ಇಷ್ಟು ನಿಮ್ಮದು ಒಂದು ಒಡನಾಡಿ ಅನ್ನೋದು ಒಂದು ದೊಡ್ಡ ಸಂಸ್ಥೆ ನಮ್ಮ ರಾಜ್ಯದಲ್ಲಿ, ಭಾಳ ಹೆಸರಾಂತರದ ಸಂಸ್ಥೆ. ಹಾಗೆ ಇನ್ನು ಹಲವಾರು ಹೋರಾಟಗಾರರು, ದೊಡ್ಡ ಹೋರಾಟಗಾರರು ಈ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಹೇಶ್ ತಿಗೋರಡಿ ಇರ್ಬೋದು, ಸೋಮನಾಥ್ ನಾಯಕ್ ಇರ್ಬೋದು, ಹಾಗೆ ಹಲವಾರು ಹೆಸರೇಳಬೇಕಾದ್ರೆ ಸಾಕಷ್ಟು ಜನ, ಗಿರೀಶ್ ಮಟ್ಟಣ್ಣವರು, ಇನ್ನು ನೂರಾರು ಜನ, ಬೇಕಾದಷ್ಟು ಜನ ಇದ್ದಾರೆ. ಪ್ರಸನ್ನ ರವಿ, ತಮ್ಮಣ್ಣ ಶೆಟ್ಟಿ, ಅಂಥದ್ದು ಎಷ್ಟು ಜನ ಇದ್ದಾರೆ ಸರ್. ಇವ್ರ್ಯಾರಿಗೂ ಸಹ ಈ ಹೋರಾಟಕ್ಕೆ ಒಂದು ಪೂರಕವಾದ ಇದನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಅಥವಾ ಅದು ಪ್ರಭಾವಿಗಳು ಅಷ್ಟು ಪ್ರಭಾವ ಇರುವುದರಿಂದ ಕಷ್ಟ ಆಗ್ತಾ ಇದೆ? ಇಲ್ಲಿ ಎರಡೂ ಕಡೆಯಿಂದ ನಾವು ನೋಡಬೇಕು. ಪ್ರಭಾವಿಗಳ ಒಂದು ಪ್ರಭಾವ ಮತ್ತು ಅವರ ಶಕ್ತಿ ನಮ್ಮೆಲ್ಲರ ಶಕ್ತಿಗಿಂತ ದೊಡ್ಡದಾಗಿದೆ. ಆರೋಪಿಗಳ ಶಕ್ತಿ ತುಂಬ ದೊಡ್ಡದಾಗಿರೋದ್ರಿಂದಲೇ ಇದುವರೆಗೆ ಒಬ್ಬ ಸತ್ತೋಗಿರುವ ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ಹೇಳೋದು ನನ್ನ ನಂಬಿಕೆ. ಇಲ್ಲಾಂತಂದರೆ ವಿದಿನ್ 24 hours, ವಿದಿನ್ 48 hours ಅಂತ ಹೇಳೋ ಲೆಕ್ಕಾಚಾರದಲ್ಲಿ ಪೊಲೀಸ್ನವರು ಅವನನ್ನು ಎಳ್ಕೊಂಬರ್ತಿದ್ರು, ಇಲ್ಲ ಅಂತಂದರೆ ಎನ್ಕೌಂಟರ್ ಮಾಡ್ತಿದ್ರು. ಇದುವರೆಗೆ ನಡೀತಾ ಇದೆ ಅಂತಂದರೆ, ಮತ್ತು ಬಂದಂಥ ಅಷ್ಟು ಪ್ರಾಸನ್ನಗಳನ್ನ ನಾವು ಗಮನಿಸ್ತಾ ಬಂದಾಗ, ನಾಟಕೀಯವಾದಂಥ ಬದಲಾವಣೆಗಳನ್ನ ನೋಡ್ತಿದ್ದಾಗ, ಎಲ್ಲೋ ಹೋರಾಟ ಒಂದು ಕಡೆ ಬಂದು ಸ್ಟಕ್ಕಾಗಿ ಡಿಬೇಟ್ ಆಗ್ತಾಯಿದೆ. ಅಲ್ಲಿ ಇನ್ನೊಂದು ಯಾರೋ ಪಾತ್ರಧಾರಿ ಬರ್ತಾನೆ, ಇನ್ಯಾರೋ ಮುಸುಕುದಾರಿ ಬರ್ತಾನೆ, ಮತ್ತೆ ಎಲ್ಲಿಗೋ ಡಿಬೇಟ್ ಆಗ್ತಾಯಿದೆ ಅಂತಂದರೆ ದಿಸ್ ಇಸ್ ಅ ಪ್ಲ್ಯಾಂಡ್ ಪ್ರಾಸನಗಳು. ಇದನ್ನು ಅವರು ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ. ಒಂದು ಸಿಸ್ಟಮ್ನಲ್ಲೇ ಇದ್ದಾರೆ. ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಬಹಳ ಲೆಕ್ಕಾಚಾರ ಹಾಕ್ಕೊಂಡು ಅವ್ರುಗಳು ಮಾಡ್ತಾ ಇದ್ದಾರಲ್ಲ, ಅಷ್ಟು ಲೆಕ್ಕಾಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತಿಲ್ಲ. ಅನ್ಫಾರ್ಚುನೇಟ್ಲಿ ನಮಗೇನಾಗ್ತಾ ಇದೆ, ಇಲ್ಲಿ ಕೆಲವೊಂದು ಸಣ್ಣತನಗಳು ಕೆಲವ್ರನ್ನ ಕಾಡ್ತಾ ಇರುವಂಥದ್ದು ನಾನು ಇಲ್ಲಿ ಹೇಳಬೇಕು. ಇಲ್ಲ ಹೇಳ್ತಾ ಇದ್ದೀನಿ, ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕೆಲವು ಸಣ್ಣತನಗಳು ಅವರು ನಾಯಕರಾಗಲಿಕ್ಕೆ ಅಸಾಧ್ಯ. ಎಲ್ಲವನ್ನು ಮೀರಿದಂಥವ್ರು ಮಾತ್ರ ನಾಯಕರಾಗಲಿಕ್ಕೆ ಸಾಧ್ಯ. ಇಲ್ಲಿ ಎಲ್ಲವನ್ನು ಮೀರಿದಂತಹ ಒಬ್ಬ ನಾಯಕನ ಅವಶ್ಯಕತೆ
ಇತ್ತು. ಮತ್ತು ಸತ್ಯನಿಷ್ಠವಾಗಿ ತಗೊಂಡೋಗುವಂತಹ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಈಗ ಒಡನಾಡಿ ಸಂಸ್ಥೆಗೆ ನೀವು ಹೊಸದಲ್ಲ, ಯಾವುದು ಎಷ್ಟೋ ಪ್ರಕರಣದಲ್ಲಿ ಒಂದು ಸಲ ಸೋತ ಅನುಭವ, ಒಂದು ಸಲ ಗೆದ್ದ ಅನುಭವ, ಅದು ಕೊನೆವರೆಗೂ ಅದನ್ನು ಹಿಡಿದು ಅದನ್ನು ಆ ಮಕ್ಕಳಿಗೆ ನ್ಯಾಯ ಕೊಡುವಂಥದ್ದು ಒಡನಾಡಿ ಸಂಸ್ಥೆಯ ಒಂದು ಗುರಿ. ಸೋಲೋಕ್ಕೂ ಏನು ಭಯ ಪಡುವವರು ಒಡನಾಡಿಯವರಲ್ಲ. ಯಾಕಂದರೆ ಇಷ್ಟೊತ್ತವರೆಗೆ ಯಾವುದು ಮುರುಘಾಶ್ರೀಗಳ ಪ್ರಕರಣ ಆಗಿರ್ಬೋದು, ಇನ್ನು ಹಲವಾರು ಪ್ರಕರಣ ಏರು ತಿರುಗಲು ಬಂದಿದೆ. ಆದರೆ ಈ ಸೌಜನ್ಯ ಪ್ರಕರಣದಲ್ಲಿ ನಿಮ್ಗೇನಾದರೂ ಬೇರೆ ಥರದ ಒಂದು ಶಕ್ತಿಗಳು ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿದ್ವು ಅಥವಾ ನೋಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ನಿಮ್ಮನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಗಳಿಲ್ಲ. ಇಲ್ಲಿ ಏನಾದರೂ ಬೇರೆ ಥರದ ಒತ್ತಡ ನಿಮಗೆ ಬಂದಿತ್ತ ಅಂತ? ಇಲ್ಲ, ಒತ್ತಡಗಳು ಬರ್ತಾ ಇರ್ತವೆ. ಒತ್ತಡಗಳು ಬರದೇ ಇರುವಂಥದ್ದು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಕೆಲವೊಂದು ಕಾಲ್ಗಳು ಬರ್ತವೆ, ಕೆಲವು ಕಡೆ ಬೆದರಿಕೆಗಳು ಬರ್ತವೆ, ಇನ್ನು ಕೆಲವು ಕಡೆ ನಮ್ಮ ಏನೋ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ವಿ ಡೋಂಟ್ ಪ್ಲ್ಯಾನ್ಡ್ ಆಗಿ ಎಲ್ಲ ಟೂಲ್ ಕಿಟ್ ರೀತಿ ಮಾಡ್ತಾ ಇರ್ತಾರೆ. ಬಟ್ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು. ನಾವು ನೀವೇನು ಹೇಳ್ತಿದ್ದೀರಿ ಜನಪ್ರಿಯ ಆಗಲಿಕ್ಕೋಸ್ಕರ ಕೆಲಸ ಮಾಡೋದಲ್ಲ. ಈ ಸಂಸ್ಥೆ ಒಂದು ಬದ್ಧತೆಯಿಂದ ಹೆಣ್ಣುಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಬರ್ತಾ ಇದೆ. ಒಂದೊಂದು ಸಲ ಮಾಮೂಲಿ ಹೆಣ್ಣುಮಕ್ಳದ್ದು ಏನು ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯ ನಾವು ನಿಭಾಯಿಸ್ತಾನೆ ಇರ್ತೇವೆ. ಪ್ರತಿನಿತ್ಯ ಈ ರೀತಿಯಾದಂಥ ಪ್ರಕರಣಗಳು, ರೇಪ್ ಕೇಸ್ಗಳು, ಕೊಲೆಯಾದಂಥದ್ದು, ಅಪಹರಣ ಆಗಿರುವಂಥದ್ದು, ಕಾಣೆಯಾಗಿರುವಂಥದ್ದು ಬರ್ತಾನೆ ಇರ್ತವೆ. ಇವು ಮಾಮೂಲಿ ಮನುಷ್ಯರು ಅಂದರೆ ಸಾಮಾನ್ಯ ಜನರ ಕುಟುಂಬಗಳ ಮಕ್ಕಳಾಗಿದ್ದಾಗ ಅದ್ರ ಪಾಡಿಗೆ ಅದು ಯಾವುದೇ ಹೋರಾಟ ಇಲ್ಲದೆ ನಡೆದೋಗ್ತವೆ. ಎಲ್ಲಿ ಈ ಅತ್ಯಾಚಾರ, ಈಗ ಚಿತ್ರದುರ್ಗದ ಅತ್ಯಾಚಾರ ಕೇಸ್ ಅಂತ ಬಂದಾಗ ಅದು ಸ್ಫೋಟ ಆಗುವಂಥದ್ದು, ಅಥವಾ ನಮ್ಮ ಸೌಜನ್ಯಗಳ ಪರ ಹೋರಾಟ ಅಂದಾಗ ಅದು ಸ್ಫೋಟ ಆಗುವಂಥದ್ದು. ಅದರಿಂದ ಬರುವಂತಹ ಏನು ಜನಪ್ರಿಯತೆ ಆಗಲಿ, ಆ ಫ್ಯಾನ್ ಫಾಲೋವರ್ಸ್, ಇದ್ರ ಬಗ್ಗೆ ಐ ಡೋಂಟ್ ಕೇರ್. ನಮಗೆಲ್ಲ ಅವೆಲ್ಲ ಬೇಕಾಗಿಲ್ಲ. ನಮಗೆ ಇದು ದಿನನಿತ್ಯದ ಕಾಯಕ. ಇದು ಒಂದು ಸಂಸ್ಥೆ, ಇದು 37 ವರ್ಷದಿಂದ ನಡೀತಿರುವಂಥ ಸಂಸ್ಥೆ. ನೆನಪಿಟ್ಕೊಳ್ಳಿ, ಹೋರಾಟ ಅಲ್ಲ. ಒಂದು ಸಂಸ್ಥೆಗೆ ಒಂದು ಸಿಸ್ಟಮ್ ಇರುತ್ತೆ, ಚೌಕಟ್ಟಿರುತ್ತೆ. ಕಾನೂನುಬದ್ಧವಾಗಿ ನಾವು ಮಾತಾಡ್ತೇವೆ, ಕಾನೂನುಬದ್ಧವಾಗಿಯೇ ತಗೊಂಡೋಗ್ತೇವೆ, ಕಾನೂನುಬದ್ಧವಾಗಿಯೇ ಕೇಳ್ತೇವೆ. ಸೋಲು ನಮ್ದಲ್ಲ, ನಾವು ಸೋಲಲ್ಲ. ಸೋಲು ವ್ಯವಸ್ಥೆಯ ಸೋಲು, ವ್ಯವಸ್ಥೆಯ ಸೋಲು. ಅದನ್ನು ನಾನೇ ನನ್ನ ಸೋಲು ಅಂತ ಖಂಡಿತ. ನನ್ನ ಕೆಲಸವನ್ನು ನಾನು ಮಾಡ್ತಾನೇ ಇರ್ತೇನೆ. ನಾವು ಪಡುವಂತಹ ಎಲ್ಲ ಏನು ಪಾಡುಗಳನ್ನು ನಾವು ಪಟ್ಟಿರ್ತೇವೆ. ನಾವು ಮಾಡಬೇಕಾದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರುವಾಗ ಸೋಲು ಅಂತ ನಾವೇ ಕಂಡ್ಕೊಳ್ಳೋದು. ಈ ಒಂದು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂತ ಎಣಿಸ್ಕೊಳ್ಬೇಕು. ಈಗ ಉದಾಹರಣೆ, ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಒಬ್ಬ ಹೋರಾಟಗಾರನು ಈ ಒಂದು ಬೇರೆ ಬೇರೆ ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿಸಲಾಯಿತು, ಬೇರೆ ಬೇರೆ ರೀತಿಯ ಸಮಸ್ಯೆಯನ್ನು ಮಾಡಲಾಯಿತು. ಆದರೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಸ್ನೇಹಿತರು ನಾವು ಸೇರ್ಕೊಂಡು ಮಾತಾಡ್ತಾ ಇರುವಾಗ ನಮ್ಮ ಸ್ನೇಹಿತರು ಕೆಲವರು ಏನಪ್ಪ ಈ ಹುಡುಗಿಗೆ ನ್ಯಾಯ ಸಿಗೋದು ಭಾಳ ಕಷ್ಟ ಇದೆ ಅಂದರೆ ಅಸಹಾಯಕತೆ ಭಾವನೆ, ಅಂದರೆ ಆಗೋದಿಲ್ಲ ಅನ್ನುವಂಥ ಭಾವನೆಗಳು ಬರ್ತಾ ಇದೆ. ಆ ಭಾವನೆ ಸರಿನಾ ಇದಕ್ಕೆ, ಅಥವಾ ಇನ್ನೂ ನ್ಯಾಯದ ನಿರೀಕ್ಷೆಯನ್ನು ಮಾಡ್ಬೋದಾ? ನ್ಯಾಯದ ನಿರೀಕ್ಷೆಯನ್ನು ನಾವು ಮಾಡಲೇಬೇಕು, ಅದು ನಮ್ಮ ಜವಾಬ್ದಾರಿ. ಅದು ನ್ಯಾಯದ ನಿರೀಕ್ಷೆಯಲ್ಲಿರೋದು ನಮ್ಮ ಜವಾಬ್ದಾರಿ. ನಾಗರಿಕನಾಗಿ ಈ ಪ್ರಜಾಸತ್ತೆಯಲ್ಲಿ ನನ್ನ ಜವಾಬ್ದಾರಿ ಅದು. ಏನೂ ಇಲ್ಲ ಅಂತ ಸಿನಿಕನಾಗಿದ್ದುಬಿಟ್ರೆ ನಾವು ವ್ಯವಸ್ಥೆಯ ಭಾಗ ಆಗಿಬಿಡ್ತೇವೆ. ನಮ್ಮ ಉದ್ದೇಶ ಇದ್ದಿತ್ತು ಏನು ಅಂತಂದರೆ, ಈ ಒಂದು ಹೋರಾಟ ಎಲ್ಲ ಗಡಿಗಳನ್ನು ದಾಟಿ, ಎಲ್ಲ ಮಿತಿಗಳನ್ನು ದಾಟಿ ಆಗಬೇಕು ಅಂತ ನಾವು ಅಲ್ಲಿ ಸೇರಿದ್ದು. ಮತ್ತು ನನ್ನ ಜವಾಬ್ದಾರಿ ಅಂತ ನಾನೇ ಹೋಗಿದ್ದೆ, ಯಾರು ಕರೆದಿದ್ದಲ್ಲ. ಅದನ್ನ ಇವತ್ತು 101ನೇ ಬಾರಿ ನಿಮ್ಮ ಹತ್ರ ಹೇಳಿದ್ರು, ಯಾರು ಕರೆದಿದ್ದಲ್ಲ. ಮತ್ತು ಇದು ನಮ್ಮ ಜವಾಬ್ದಾರಿ. ಇದು ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು, ನಾಸ್ತಿಕರು, ಆಸ್ತಿಕರು ಎಲ್ಲರೂ ಸೇರಿ ಎಲ್ಲ ಅವ್ರ ಮನೆಯಲ್ಲಿರುವ ಮಕ್ಕಳಿಗೆ ನ್ಯಾಯ ಒದಗಿಸ್ಲಿಕ್ಕೋಸ್ಕರ ಚಳುವಳಿ ರೂಪದಲ್ಲಿ ಕೇಳಬೇಕಾಗಿದೆ ಅಂತ ಹೇಳುವಂಥದ್ದನ್ನು ನಾನು ಇಟ್ಕೊಂಡೆ. ಒಂದು ಆಶಯ ಅದೊಂದು ಆಸೆಯೂ ಕೂಡ ಆಗಿತ್ತು. ಬಟ್ ಅದನ್ನು ಮೆಟ್ಟಿ ನಿಲ್ಲುವಂಥ ಕೆಲವೊಂದು ವ್ಯಕ್ತಿಗಳು ಮೆಟ್ಟಿ ನಿಲ್ಲುವಂಥದ್ದು, ಅದನ್ನು ಸೀಮಿತ ಮಾಡಲಾರ್ದಲ್ಲ. ಅದೊಂದು ಪ್ರಾದೇಶಿಕವಾಗಿ ನಡಿಬೇಕು ಅಂತ ಕೆಲವರು ಅದು ಧರ್ಮದ ಮೇಲೆ ನಡಿಬೇಕು ಅಂತ ಕೆಲವರು, ಅಥವಾ ಭಾಷೆಯ ಮೇಲೆ ನಡಿಬೇಕು ಅಂತ ಹೇಳುವಂಥದ್ದು, ಆ ಸ್ಥಳ ಬಿಟ್ಟು ಬೇರೆ ಕಡೆ ಬರಬಾರ್ದು ಅಂತ ಕೆಲವೊಂದು ಈ ರೀತಿಯಾಗಿ ಇರುವಂಥವ್ರು ಇರೋದರಿಂದ ಸೌಜನ್ಯಗಳ ಹೋರಾಟಕ್ಕೆ ನಿರೀಕ್ಷಿತವಾದಂತಹ ಒಂದು ಬೆಂಬಲ ಸಿಗಲಿಲ್ವೇನೋ ಅಂತ ನನಗನ್ಸುತ್ತೆ. ಇವೆಲ್ಲ ಮಿತಿಗಳನ್ನ ದಾಟಿದರೆ ಖಂಡಿತವಾಗಲೂ ಇದು ರಾಷ್ಟ್ರದಲ್ಲಿ ಎಲ್ಲೋ ಮೊಳಗಬೇಕಾದಂತಹ ಧ್ವನಿ. ಅಂದರೆ ದೆಹಲಿಯಲ್ಲಿರುವಂಥವ್ರನ್ನ ಹುಡುಕಣ್ಣ ಹೋಗಬೇಕಾಗಿಲ್ಲ, ದೆಹಲಿಯಲ್ಲೇ ನಡೀತಿತ್ತು. ಹೇಗೆ
ದೆಹಲಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಾಗ ಯಾವುದು ನಿರ್ಭಯ ಪ್ರಕರಣ ಇಡೀ ಜಗತ್ತಿಗೆ ಮುಟ್ಟಿತ್ತು. ಜಗತ್ತಿಂದ ಇಲ್ಲಿಗೆ ಬರಲಿಕ್ಕೆ ಜನ ಹಿಂದೆ ಮುಂದೆ ನೋಡೋಂಗಾಗ್ಬಿಟ್ಟು ಯಾರು ಪ್ರವಾಸಿಗರು ಸೇಫಾ ಇಂಡಿಯಾ ಬರ್ಬೋದಾ ಅಂತ ಕೇಳೋ ಮಟ್ಟಿಗೆ ಬಂದ್ಬಿಟ್ಟಿತ್ತು. ಅಂತಂದರೆ ಅಷ್ಟೊಂದು ಬೆಂಬಲ ಪ್ರಕರಣಕ್ಕೆ ಸಿಕ್ಕಿತ್ತು. ಪಟಾಪಟ್ ಎಲ್ಲ ನಿರ್ಧಾರಗಳು, ಎಲ್ಲ ಕಾನೂನಿನ ಬದಲಾವಣೆಗಳು ಮತ್ತು ಇದನ್ನು ಬಂದಾಯಿತು, ಏನು ಜಡ್ಜ್ಮೆಂಟ್ ಕೂಡ ಬಂದಾಯಿತು. ಆದರೆ ನಾವು ನೆನಪಿಟ್ಕೋಬೇಕು, ನಿರ್ಭಯ ಪ್ರಕರಣದಲ್ಲಿ ಇದ್ದಂಥ ಅಷ್ಟೂ ಆರೋಪಿಗಳು ಜನಸಾಮಾನ್ಯರಲ್ಲಿ ಸಾಮಾನ್ಯರು. ಒಬ್ಬ ಮಂತ್ರಿ ಮಹೋದಯನ ಮಗ ಇದ್ದಿದ್ದರೆ ಕತೆ ಬೇರೆ ಆಗೋದು. ಅರ್ಥಾಗ್ತಾ ಇದೆ. ಒಬ್ಬ ಮಂತ್ರಿ ಮಹೋದಯನ ಮೊಮ್ಮಗ ಇದ್ದಂಥ ಪ್ರಕರಣದಲ್ಲಿ ಚಳುವಳಿ ಮಾಡಬೇಕಾಗಿತ್ತು. ಅದೇ ಉತ್ತರ ಭಾರತದಲ್ಲೂ ಅದೇ ರೀತಿಯಾಗಿ ಆಯಿತು. ಇನ್ನೊಂದು ಕಡೆ ಅವನ್ನ ಯಾವುದೇ ರೀತಿಯಾಗಿ ಅವನಿಗೆ ನ್ಯಾಯವೇ ಇಲ್ಲ ಅಂತ ಹೇಳಿದಾಗ, ಸಿಗ್ತಾ ಇಲ್ಲ ಅಂತಂದಾಗ ನೂರಾರು ಮಂದಿ ಮಹಿಳೆಯರು ಅವನ ಮೇಲೆ ಹುಲಿಗಳಂಗೆ ಹಾರಿ ನ್ಯಾಯಾಲಯದಿಂದ ಬರಬೇಕಾದ್ರೆ ಅವನನ್ನು ಅಲ್ಲೇ ಎಲ್ಲೆಲ್ಲಿ ಹೊಡಿಬೇಕು ಅಲ್ಲೆಲ್ಲಿ ಹೊಡೆದು ಸಾಯಿಸಿದ್ದು ನಿದರ್ಶನವೂ ಇವತ್ತಿದೆ. ಅದ್ರ ಮೇಲೆ ಸಿನಿಮಾನೂ ಕೂಡ ಆಗಿದೆ. ಅದನ್ನೇ ಮಾಡಿದ್ದಲ್ಲ ನಾನು ಹೇಳ್ತಿರೋದು. ಆದರೆ ಪ್ರಭಾವಿಗಳು ಎಲ್ಲೆಲ್ಲಿರ್ತಾರೋ ಅಲ್ಲಿ ಹೋರಾಟ ಅನಿವಾರ್ಯ ಆಗುತ್ತೆ.